ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ 2ನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ತಪ್ಪದೆ ಕಮೆಂಟ್ ಮಾಡಿ ನಿಮಗೆ ಕತೆ ಹೇಗೆ ಅನ್ನಿಸ್ತಾ ಇದೆ ಅಂತ. ನನಗೂ ಮುಂದಿನ ಕಥೆನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಸಹಾಯ ಆಗುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಒಮ್ಮೆಲೇ ಅವಳನ್ನು ಗಟ್ಟಿಯಾಗಿ ಅಪ್ಪಿ ತನ್ನದೆಯಲ್ಲಿ ಅವಳ ಮುಖವನ್ನು ಹುದುಗಿಸಿಕೊಂಡು ಇವನತ್ತ ತಿರುಗಿದ್ದ. ಈಗ ಅವಳ ಹಿಂಭಾಗ ಮಾತ್ರ ಕಾಣಿಸುತ್ತಿತ್ತು ಕಾಶಿಗೆ. ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ, ಹೇಯ್, ಹೂ ಆರ್ ಯು? ಯಾರು ನೀವು? ಯಾಕೆ ಇಲ್ಲಿ ಬಂದಿದ್ದೀರಾ? ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ ಇಲ್ಲಿ ಬರೋದಕ್ಕೆ? ಹಾಂ, ದಿಸ್ ಈಸ್ ಅವರ್ ಪ್ರೈವೇಟ್ ಪ್ಲೇಸ್. ಏನು ಮಾಡ್ತಾ ಇದ್ದೀರಾ ನೀವಿಲ್ಲಿ? ಹಾಂ, ಗಡುಸಾಗಿ ಪ್ರಶ್ನಿಸಿದ್ದ ವಿಧಾನ್ ತನ್ನ ಗಂಭೀರ ಸ್ವರದಲ್ಲಿ. ಅವನ ಕಟ್ಟುಮಸ್ತಾದ ಶಿಸ್ತಿನ ಸಿಪಾಯಿಯಂತೆ ಟ್ರಿಮ್ ಆಗಿದ್ದ ಆಕರ್ಷಕ ರೂಪವನ್ನು ನೋಡಿ ಕಾಶಿಗೆ ಮಾತು ಹೊರಡಲಿಲ್ಲ. ಅವನ ಗಂಭೀರ ಗಡುಸಾದ ಧ್ವನಿ ಕೇಳಿದ ಮೇಲಂತೂ ತಾನು ಇವರ ಹಿಂದೆ ಬಂದು ದೊಡ್ಡ ತಪ್ಪು ಮಾಡಿದೆ ಎಂದು ಬಲವಾಗಿ ಅನ್ನಿಸತೊಡಗಿತ್ತು ಕಾಶಿಗೆ. ಅದು ತಪ್ಪಾತ್ರಿ ಸರ, ನನಗೆ ಅವ್ರದಾರಲ್ಲ, ಅವರು ನನ್ನ ಪರಿಚಯದವ್ರದಾರ, ಅಂದ್ರ ನನ್ನ ಅತ್ತಿ ಮಗಳು ಅಂತಂದು ಅನ್ನಿಸ್ತಿತ್ರಿ ಸರ. ಅವಳು ಹಿಂಗ ಅದಾಳ್ರಿ, ಅದಕ್ಕೆ ಇಲ್ಲಿ ಮಠ ಬಂದ್ಬಿಟ್ಟೇನ್ರಿ ಎಂದು ಹುಡುಗಿಯನ್ನು ತೋರಿಸಿ ಹೇಳಿದ್ದ ಕಾಶಿ ಹೆದರುತ್ತಲೇ. ವಾಟ್ ನಾನ್ಸೆನ್ಸ್, ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಗೊತ್ತಾ ನಿಮಗೆ? ಶೀ ಈಸ್ ಮೈ ವೈಫ್, ನನ್ನ ಹೆಂಡತಿ ಇವಳು. ಅವಳು ಹೇಗೆ ನಿಮ್ಮ ಅತ್ತೆ ಮಗಳಾಗ್ತಾಳೆ? ಯಾವುದ್ರಿ ನಿಮ್ಮೂರು? ವಾಟ್ ನಾನ್ಸೆನ್ಸ್. ಸೆಕ್ಯೂರಿಟಿ ಜೋರಾಗಿ ಕೂಗಿ ಗದರಿಬಿಟ್ಟಿದ್ದ ವಿಧಾನ್. ಈ ಹುಡುಗಿ ಇಲ್ಲದಿದ್ದರೆ ಈಗಲೇ ಇವನಿಗೊಂದು ಗತಿ ಕಾಣಿಸಿಬಿಡ್ತಿದ್ದೆ. ತನ್ನೆದೆಯಲ್ಲಿ ಹುಡುಗಿ ಹುಡುಗಿಯನ್ನೊಮ್ಮೆ ನೋಡಿದ್ದ ತಲೆ ಬಗ್ಗಿಸಿ. ಹೈವಾನ್, ಇವನಿಗೆ ಈ ಹುಡುಗಿ ಬೇಕಂತೆ. ಹಲ್ಲು ಕಡಿದಿದ್ದ ಅವನನ್ನು ನೋಡುತ್ತಾ. ಅವನ ತೀಕ್ಷ್ಣವಾದ ನೋಟ, ಅಷ್ಟೇ ತೀಕ್ಷ್ಣವಾದ ಮಾತುಗಳಿಂದ ಈಗ ಅಕ್ಷರಶಃ ಹೆದರಿಬಿಟ್ಟಿದ್ದ ಕಾಶಿ. ತಾನು ಬಸ್ಯಾನ ಮಾತು ಕೇಳಿ ಎಂಥ ದೊಡ್ಡ ತಪ್ಪು ಮಾಡಿದೆ ಎಂದು ಹಲವತ್ತುಕೊಂಡ. ಯಪ್ಪ, ಇದೇನು ಮಾಡ್ಕೊಂಡೋ ಯಪ್ಪ ನಾನು. ಈ ಭಾಡ್ಯ ಬಸ್ಯಾನ ಮಾತು ಕೇಳಿ ಊರಲ್ದ ಊರ್ನಾಗ ಭಾನ್ಗಡಿ ಮಾಡ್ಕೊಂಡ್ನಿ ಅಂದ್ರ ಮುಗ್ದ ಹೋತ್ ನನ್ನ ಕತಿ. ಯಾರದರ ಇಲ್ಲಿ ನಮ್ಮವರು ಅಂತ? ಬ್ಯಾಡಪ್ಪೋ ಬ್ಯಾಡ, ಈ ತಲೆನೋವ ಬ್ಯಾಡ ನನಗೆ. ಈಕಿ ಯಾರೋ ಏನು ಕಥಿನೋ, ಹಿಂದಿನಿಂದ ಬಂದು ತಗ್ಲಾಕ್ಕೊಂಡೀನಿ. ಹೆಂಗಾರ ಈ ಮನುಷ್ಯನ ಕಾಲಿಗೆ ಬಿದ್ದಾರ ಇಲ್ಲಿಂದ ಪೆಹ್ಲ ಹೋಗೋದು ಮೊದಲೇ ನೋಡಬೇಕು ಯಪ್ಪ ನಾನು ಎಂದುಕೊಂಡವನೇ. ತಪ್ಪಾತ್ರಿ ಸರ, ನಾನೇನೋ ತಪ್ಪಾಗಿ ತಿಳಿದು ಇಂಥ ಹುಚ್ಚ ಕೆಲಸ ಮಾಡೀನ್ರಿ. ನನ್ನ ಅತ್ತಿ ಮಗಳು ಥೇಟ್ ಹಿಂಗೆ ಅದಲ್ರಿ ಸರ, ಅದಕ್ಕೆ ಹಂಗಂದ್ಕೊಂಡೇರಿ. ಅವರೆಲ್ಲ ಎದಕ್ರಿ? ನಾನು ಹೋಕ್ಕೇನ್ರಿ ಸರ, ತಪ್ಪಾತ್ರಿ ಸರ ಎಂದವನೇ ಹಿಂದೆ ತಿರುಗಿ ಓಡುವವನಂತೆ ನಡೆದು ಬಿಟ್ಟಿದ್ದ ಕಾಶಿ. ಒಂದು ಬಾರಿಯೂ ಹಿಂದೆ ತಿರುಗಿ ನೋಡುವ ಧೈರ್ಯ ಮಾಡದೆ. ಈಗ ಅವನ ಗಮನ ತನ್ನ ತೋಳಬಂಧನದಲ್ಲಿ ತನ್ನ ಎದೆಯಲ್ಲಿ ಹುದುಗಿ ನಡುಗುತ್ತಿದ್ದ ಹುಡುಗಿಯತ್ತ ಹರಿದಿತ್ತು. ಅವಳ ನಡುಗುವ ಕೋಮಲತನು ಅವನನ್ನೂ ಕಂಪಿಸುವಂತೆ ಮಾಡಿಬಿಟ್ಟಿತ್ತು. ಥಟ್ಟನೆ ತನ್ನ ತೋಳಬಂಧನವನ್ನು ಸಡಿಲಿಸಿಬಿಟ್ಟ ವಿಧಾನ್. ಅವನ ತೆಕ್ಕೆಯಲ್ಲಿ ಗುಬ್ಬಿಯಂತೆ ಹುದುಗಿ ತನ್ನ ಅವಸ್ಥೆಯನ್ನು ನೆನೆದು ಕಣ್ಣೀರು ಸುರಿಸುತ್ತಲೇ ಇತ್ತು ಹುಡುಗಿ. ಎಲ್ಲಿ ಹೋದರೂ ಅಪಾಯ ತನ್ನ ಬೆನ್ನು ಬಿಡದಿರುವುದನ್ನು ನೆನೆದು. ಈ ಮಾವ ನನ್ನ ಹೆಸರ ಕೂಗಿದ್ದಾಗ ನಾನು ಹಿಂದೆ ತಿರುಗೋವಾಕಿ ಇದ್ನವ. ಮೇಜರ್ರು ನನ್ನ ಅವರ ತೆಕ್ಕೆಯೊಳಗೆ ಸೇರಿಸ್ಕೊಳ್ದ ಹೋದ್ರ ನನ್ನ ಕಥೆ ಮುಗ್ದ ಹೋಗಿ ಈಗ. ಅದಕ್ಕೆ ಇರಬೇಕು ಈ ಮನುಷ್ಯ ನನ್ನ ಹಂತ್ಯಾಕ ಮೊದಲ ಹೇಳ್ಕೊಂಡಾರ. ನಾನು ಏನ ಮಾಡಿದ್ರು ಅದು ನಿನ್ನ ಸಲುವಾಗಿನ ಅದ ಅಂತಂದು, ನಾನೇನ ಮಾಡಿದ್ರು ತಪ್ಪು ತಿಳಿಬೇಡ ಅಂತಂದು. ಇವ್ರು ಇಲ್ಲಾಂದಿದ್ರೆ ನನ್ನ ಕತಿ ಏನಾಗಿರೋದೋ ಯವ್ವ, ನೆನೆಸ್ಕೊಂಡ್ರನ ಅಂಜಿಕೆ ಬರ್ತದ ನನಗೆ. ಮತ್ತೊಮ್ಮೆ ಕಂಪಿಸಿತು ಸಣ್ಣಗೆ ಹುಡುಗಿ. ಭಯದಲ್ಲಿ ತುಂಬಿದ ಕಂಗಳಿಂದ ಅವನನ್ನೇ ನೋಡಿತ್ತು ಹುಡುಗಿ ತುಂಬು ಕೃತಜ್ಞತಾ ಭಾವದಿಂದ. ಅವನ ಗಮನಕ್ಕೂ ಬಂದಿತ್ತು ಅವಳ ತನುವಿನ ಕಂಪನ. ಅಯ್ಯೋ ಎನ್ನಿಸಿತು ಅವನಿಗೆ. ನೋಡು, ನೀನು ಭಯಪಟ್ಕೋಬೇಕಾಗಿಲ್ಲ. ಈಗ ನಿನ್ನ ಮಾವನ್ನ ಹೇಗೋ ನಿಭಾಯಿಸಿ ಕಳಿಸಿದ್ದೀನಿ ಇಲ್ಲಿಂದ ಎಂದ ಮೃದುವಾಗಿ ವಿಧಾನ್. ಆಗ ಥಟ್ಟನೆ ನೆನಪಾಯಿತು ಅವಳಿಗೆ. ಯವ್ವ, ಏನಂದಿದ್ರವ್ವ ಈ ಮನುಷ್ಯ ನನ್ನ ಮಾವನ ಅಂತ್ಯಕ್ಕ? ಈಕಿ ನನ್ನ ಹೆಂಡತಿ ಅಂತಲೇನು? ಅದ್ಯಾಕೆ ಹಂಗಂದ್ರು ಯವ್ವ ಮೇಜರು? ಕೆಂಪಾಗಿ ಬಿಟ್ಟಳು ಹುಡುಗಿ ಅವನು ಹೇಳಿದ ಮಾತು ನೆನಪಾಗಿ. ಸುಮ್ಮನೆ ತಲೆ ತಗ್ಗಿಸಿ ಕೈ ಹಿಸುಕಿಕೊಳ್ಳುತ್ತಾ ನಿಂತು ಬಿಟ್ಟಿದ್ದಳು ಈಗ ಅವನತ್ತ ದೃಷ್ಟಿ ಹರಿಸಲಾಗದೆ. ಒಮ್ಮೆಲೇ ತನ್ನಿಂದ ನೋಟ ತಪ್ಪಿಸಿ ತಲೆ ತಗ್ಗಿಸಿದ್ದ ಹುಡುಗಿಯನ್ನು ನೋಡಿ ಮುಗುಳ್ನಕ್ಕ ವಿಧಾನ್. ಅದೇನೋ ಅವಳ ಈ ಪರಿಯ ಚರ್ಯೆಯನ್ನು ನೋಡಿದರೆ ಅವನಿಗೆ ಯಾವುದೋ ಅರಿಯದ ಭಾವ ಮೂಡುತ್ತಿತ್ತು. ಯಾಕೆ? ಆ ಭಾವನೆ ಅರ್ಥವೇನು? ಅದು ಅವನಿಗೆ ಬೇಡದ ವಿಷಯ. ಅವಳನ್ನೇ ನೋಡುತ್ತಿದ್ದವನು ಎಚ್ಚೆತ್ತ ಫೋನ್ ಬಡಿದುಕೊಂಡಾಗ, ಎಸ್ ಅಂಕಲ್, ಐ ಆಮ್ ಕಮಿಂಗ್. ಓಕೆ ಎಂದು ಕಾಲ್ ಕಟ್ ಮಾಡಿದ ವಿಧಾನ್.
ಇನ್ನೂ ತಲೆ ಎತ್ತದೆ ಹಾಗೆಯೇ ನಿಂತಿದ್ದ ಹುಡುಗಿಯನ್ನು ನೋಡಿದವನು ಹಿಂದೆಲೇ ಸವರಿಕೊಂಡಿದ್ದ. ನೋಡು ಶಾಖಾ, ನಾನು ಏನಾದರೂ ನಿನಗೆ ಮುಜುಗರ ಆಗುವ ಹಾಗೆ ನಡೆದುಕೊಂಡಿದ್ದೀನಿ ಅಂತ ನಿನಗೆ ಅನ್ನಿಸಿದರೆ ಐ ಆಮ್ ಸಾರಿ. ಅದು ನಾನು ನಿನ್ನನ್ನು ಆ ಮನುಷ್ಯನಿಂದ ಬಚಾವ್ ಮಾಡೋದು ನನ್ನ ಉದ್ದೇಶವಾಗಿತ್ತು. ಅದಕ್ಕೆ ಹಾಗೆ ಮಾತನಾಡಬೇಕಾಯಿತು. ನಿನ್ನ ನಾನು ನನ್ನ ಹೆಂಡತಿ ಅಂತ ಸರ್ರನೆ ತಲೆ ಎತ್ತಿ ಅವನನ್ನೇ ನೋಡಿತ್ತು ಹುಡುಗಿ, ಮುಖವನ್ನು ಕೆಂಪಗಾಗಿಸಿಕೊಂಡು. ಇವಳ ಇಂತಹ ನೋಟ ಅವನನ್ನು ಯಾವಾಗಲೂ ವಿಚಲಿತನನ್ನಾಗಿ ಮಾಡುತ್ತಿತ್ತು. ಈಗ ಅವನೇ ಅವಳಿಗೆ ಥಟ್ಟನೆ ಬೆನ್ನು ಹಾಕಿ ನಿಂತು ಬಿಟ್ಟಿದ್ದ. ತನ್ನ ಪ್ಯಾಂಟಿನ ಎರಡೂ ಜೇಬಿನಲ್ಲಿ ಕೈ ತೂರಿಸಿ, ಓಕೆ, ಲೀವ್ ಇಟ್, ಬಿಡು ಆ ವಿಷಯ. ನಿನಗೆ ನಾನು ಮೊದಲೇ ಹೇಳಿದ್ದೆ ಅಲ್ಲ, ನಾನೇನು ಮಾಡಿದರೂ ಅದು ನಿನ್ನ ಹಿತಕ್ಕೋಸ್ಕರ ಅಷ್ಟೇ, ತಪ್ಪು ತಿಳಿಬೇಡ ಅಂತ. ಈಗಲೂ ಅದೇ ಹೇಳ್ತಿದ್ದೀನಿ. ನಾನು ಏನೇ ಹೇಳಿದರೂ ಅದು ನಿನ್ನ ಆ ಮನುಷ್ಯನಿಂದ ಬಚಾವ್ ಮಾಡೋದಕ್ಕೆ ಮಾತ್ರ. ಇದರಲ್ಲಿ ನನ್ನ ಯಾವುದೇ ಸ್ವಾರ್ಥ ಇಲ್ಲ, ತಪ್ಪು ತಿಳಿಬೇಡ ಎಂದಿದ್ದ ಅವಳತ್ತ ತಿರುಗದೆ ಆದಷ್ಟು ನಿಧಾನವಾಗಿ. ತಾನು ಆ ಮನುಷ್ಯ ಹುಡುಗಿಯನ್ನು ಕರೆದ ತಕ್ಷಣ ಅವಳನ್ನು ತನ್ನ ಎದೆಗೆ ಒತ್ತಿಕೊಂಡ ಕ್ಷಣ ನೆನಪಾಗಿ ಕೊಂಚ ವಿಚಲಿತನಾದ ವಿಧಾನ್. ಆದರೂ ತೋರಗೊಡಲಿಲ್ಲ. ಹಾಗೆಯೇ ದೃಢವಾಗಿ ನಿಂತಿದ್ದ ಜೇಬಿನಲ್ಲಿ ಕೈ ಇರಿಸಿ ಅವಳಿಗೆ ಬೆನ್ನು ಹಾಕಿ ಅವನ ಗಂಭೀರವಾದ ಅಷ್ಟೇ ಮೃದುವಾದ ಮಾತು ಕೇಳುತ್ತಾ ಅವನ ಕಟ್ಟುಮಸ್ತಾದ ಭವ್ಯವಾದ ಆಕಾರವನ್ನೇ ಕಣ್ಣು ಬಿಡುಕಿಸದೇ ನೋಡುತ್ತಿದ್ದಳು ವಿಶಾಖ, ಯಾವುದೇ ಅಡೆತಡೆ ಇಲ್ಲದೆ. ಅವನು ಅತ್ತ ಕಡೆ ಮುಖ ಮರೆಸಿಕೊಂಡಿದ್ದನಲ್ಲ. ತಾನೇನೇ ಹೇಳಿದರೂ ಹುಡುಗಿ ಉಸಿರೆತ್ತುತ್ತಿಲ್ಲ. ಇನ್ನು ಹಾಗೆಯೇ ನಿಲ್ಲುವುದು ಕಷ್ಟವಾಯಿತು ಅವನಿಗೆ. ಅವಳ ಕಡೆಗೆ ತಿರುಗಿದ್ದ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತನ್ನನ್ನೇ ನೋಡುತ್ತಿದ್ದವಳ ಕಣ್ಣ ನೋಟದಿಂದ ಮಿಂಚು ಹರಿದಂತಾಯಿತು ಅವನಿಗೆ. ಒಂದು ಕ್ಷಣ ಏನು ಮಾಡಬೇಕೆಂದೇ ಅರ್ಥವಾಗಲಿಲ್ಲ ಅವನಿಗೆ. ಆಡಬೇಕೆಂದಿದ್ದ ಮಾತುಗಳೆಲ್ಲವೂ ಗಂಟಲಲ್ಲೇ ಉಳಿದುಕೊಂಡು ಬಿಟ್ಟವು. ಅವಳ ಕಣ್ಣೋಟದಲ್ಲೇ ಮುಳುಗಿ ಹೋಗುವ ಮನಸ್ಸಾಗಿತ್ತು ಅವನಿಗೆ. ಥತ್ತೆರಿಗೆ, ಎಂತಹ ಆಲೋಚನೆ ನನ್ನದು! ನಾನು ಎಚ್ಚೆತ್ತು ಹಿಂದೆಲೇ ಸವರಿಕೊಂಡ ವಿಧಾನ್. ಏ ಹುಡುಗಿ, ಶಾಖಾ ಕರೆದಿದ್ದ ಅವಳನ್ನು. ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದು, ಏನು ಹಂಗೆ ನೋಡ್ತಿದೀಯಾ? ನನ್ನ ಮುಖದ ಮೇಲೆ ಏನು ಕೋತಿ ಕುಣಿತಾ ಇದೆಯಾ? ನಿನಗೆ ನಾನು ಹೇಳಿದ್ದು ಏನಾದರೂ ತಲೆಗೆ ಹೋಗಿದೆಯಾ? ಅರ್ಥ ಆಗಿದೆಯಾ ಏನಾದರೂ? ಬೇಕೆಂದೇ ಗಡುಸಾಗಿ ಪ್ರಶ್ನಿಸಿದ್ದ ವಿಧಾನ್. ಅವನಿಗೆ ತನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಬೇಕಿತ್ತು. ಅವನ ಗದರುವಿಕೆಗೆ ಇಹಕ್ಕೆ ಮರಳಿದ್ದಳು ಹುಡುಗಿ. ಸರ್ರನೆ ತಲೆ ತಗ್ಗಿಸಿ ಸೀರೆಯ ಸೆರಗನ್ನು ಕೈಯಿಂದ ಸುತ್ತತೊಡಗಿದ್ದಳು. ಯವ್ವ, ಇದೇನಾಗೈತವ್ವ ನನಗ? ಯಾಕೆ ಹಂಗೆ ಬಿಡ್ದಂಗೆ ನೋಡ್ತಿದ್ನಲ್ಲ ನಾನು ಈ ಮನುಷ್ಯನ? ಸ್ವಲ್ಪರ ಬುದ್ಧಿ ಬೇಡನ ನನಗ? ಹಂಗೆ ನೋಡ್ತಾರನ ಯಾರರ ನನ್ನ ತಲೆ ಎಂದುಕೊಂಡು ತಲೆ ಚಚ್ಚಿಕೊಂಡಳು ಮನಸ್ಸಿನಲ್ಲಿಯೇ. ಎದುರಿಗೆ ಅವನಿದ್ದನಲ್ಲ. ನಿನಗೆ ನಾನು ಹೇಳಿದ್ದು ಒಂದಕ್ಷರ ಕೂಡ ತಲೆಗೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಯಾವ ಡೌಟೇ ಬೇಡ. ಹುಡುಗಿ, ಅಲ್ಲ, ನಾನು ಅಷ್ಟೆಲ್ಲ ಬಡ್ಕೋತಾ ಇದ್ನಲ್ಲ, ಎಲ್ಲಿತ್ತು ನಿನ್ನ ಕಿವಿ ತಲೆ ಎಲ್ಲ? ಬರೀ ಗಂಟ್ಲು ಹೊರ್ಕೊಂಡು ಒದರಿದ್ದೇ ಬಂತು ನಾನು. ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತಾಯಿತು ನನ್ನ ಕಥೆ. ಬೇಕೆಂದೇ ಹೇಳುತ್ತಿದ್ದ ವಿಧಾನ್. ಅವಳು ಅಷ್ಟಾದರೂ ಮಾತನಾಡದೆ ನಿಂತಿರುವುದು ಅವನಿಗೆ ಸಹ್ಯವಾಗಲಿಲ್ಲ ಯಾಕೋ. ಅದಕ್ಕೆ ಇಷ್ಟೊಂದು ಕಸರತ್ತು ನಡೆಸುತ್ತಿದ್ದ ಅವನು. ಅದು ಸರ, ನನಗೆ ಭಾಳ ಅಂಜಿಕೆ ಆಗಿತ್ರಿ. ನಮ್ಮ ಮಾವ ನನ್ನ ಕೂಗಾಕತ್ತಿದ್ದು ಕೇಳಿ. ನೀವಿಲ್ಲಾಂದಿದ್ರ ನಾನು ಏನು ಮಾಡಬೇಕಾಗಿತ್ತೋ ಏನು ಕಥೆನೋ ಸರ. ದೇವ್ರಂಗ ನೀವು ಜೊತೆನಾಗ ಇದ್ದು ನನ್ನ ಕಾಪಾಡಿದ್ರಿ ರೀ ಸರ. ನಿಮಗೆ ಭಾಳ ಧನ್ಯವಾದ ರೀ. ನಿಮ್ಮ ಉಪಕಾರನ ನನ್ನ ಉಸಿರು ಇರೋ ಮಟ್ಟ ಮರೆಯಂಗಿಲ್ರಿ ಸರ. ಕಷ್ಟಪಟ್ಟು ನಡುಗುವ ಧ್ವನಿಯಲ್ಲಿ ಇಷ್ಟು ಹೇಳಿ ಕೈ ಮುಗಿದು ನಿಂತು ಬಿಟ್ಟಿತ್ತು ಹುಡುಗಿ ತಲೆ ಎತ್ತದೆ. ಅವಳು ಬಾಯಿ ಬಿಟ್ಲು ಅಂತ ಖುಷಿ ಪಡಬೇಕೋ ಅಥವಾ ಅವಳ ಈಗಿನ ಸ್ಥಿತಿಗೆ ಮರುಗಬೇಕೋ ತಿಳಿಯದಾಯಿತು ವಿಧಾನ್ಗೆ. No, it's my duty as a human being, as a good citizen, as a soldier. It's my duty. Don't do like this. ಹೀಗೆಲ್ಲ ಕೈ ಮುಗಿಬೇಡ ಶಾಖಾ. ದೇವರ ಮುಂದೆ ಮಾತ್ರ ಕೈ ಜೋಡಿಸಬೇಕು. ಮನುಷ್ಯರನ್ನು ದೇವರ ಹಾಗೆ ನೋಡಬಾರ್ದು. ನಾವು ಮನುಷ್ಯರು ಮಾತ್ರ, ದೇವರಲ್ಲ. ಇದು ನನ್ನ ಕರ್ತವ್ಯ. ನಿನ್ನ ಜಾಗದಲ್ಲಿ ಬೇರೆ ಯಾವ ಹುಡುಗಿ ಇದ್ರೂ ನಾನು ಇದನ್ನೇ ಮಾಡ್ತಿದ್ದೆ ಎಂದ ಮೃದುವಾಗಿ ಅವನು. ಮೇಲಿನಿಂದ ಓಡಿದಂತೆಯೇ ಇಳಿದು ಬಂದಿದ್ದ ಕಾಶಿ ಗೆಳೆಯನಿದ್ದೆಡೆಗೆ. ಲೇ ಬಸ್ಯಾ, ಹಗಲು ಕುರುಡು ಏನಾರ ಬಂದೈತನಲೇ ನಿನಗ? ನೀನು ಯಾರನ್ನ ನೋಡಿಯೋ, ನನಗೆ ಏನಂತ ಹೇಳಿಯೋ? ಭಾಡ್ಯ ನನ್ನ ಮಗನ, ಏನಂತ ತಿಳಿದಿಯಲೇ ನೀನು? ಯಾಕ ನನಗೆ ಅವ್ರ ಹಿಂದೆ ಹೋಗಂತ ಹೇಳ್ದಿ ನೀನು? ನನ್ನ ಫಜೀತಿ ನೋಡಿ ನಗಾಕೇನಲೇ? ನನ್ನ ಕಥೆ ನನ್ನ ಶತ್ರುಗೂ ಕೊಟ್ಟರು ಬ್ಯಾಡ. ನಿನ್ನ ಮಾತು ಕಟ್ಕೊಂಡು ಎದಕ್ಕಲ್ಲಿ ಮಠ ಹೋದ್ನೋ ಯಪ್ಪ ಅನ್ನಂಗಾಗಿತ್ತು. ನನಗೆ ಗೊತ್ತೈತನಲೇ ಬಸ್ಯಾ. ಯಾರನ್ನು ನೋಡಿ ಏನು ಅನ್ಕೊಂಡು ನೀನು? ಆಕೆ ನಮ್ಮ ವಿಷು ಅಲ್ಲಲೇ. ಆಕೆ ಗಂಡನೂ ಅದಾನ ಜತಿಯಾಗ. ನನಗೆ ಹೊಡೆದ ಒಂದು ಕೊಡಲಿಲ್ಲ ಆಕೆ ಗಂಡ, ಗೊತ್ತೈತನ ನನ್ನ ಮಗನ?
ಮತ್ತಿನ್ನೇನು ಮಾಡ್ತಾನ ಆ ಮನುಷ್ಯನ ಹೆಂಡ್ತಿನ ನನ್ನ ಅತ್ತಿ ಮಗಳದಾಳ ಅಂದ್ರೆ ಗುರ್ತಿಲ್ಲ, ಪರಿಚಯ ಇಲ್ಲ. ಯಾವನಾರ ಬಂದು ಹಂಗಂದ್ರೆ ಸುಮ್ಮನಿರ್ತಾರನ? ಮೊದಲ ದೊಡ್ಡ ಜನ ಅದಾರ. ಈ ದವಾಖಾನೆ ಆ ಮನುಷ್ಯಂದ ಇರಬೇಕು. ನೋಡಿದ್ರ ಹಂಗ ಅನ್ಸಾಕತ್ತಿತ್ತು ನನಗೆ. ಸುಮ್ಮನ ಬಿಟ್ಟಿದ್ದ ಹೆಚ್ಚದ ಆ ಮನುಷ್ಯ ನನ್ನ ಎಂದು ಒಂದೇ ಸಮನೆ ಗೆಳೆಯನಿಗೆ ಉಗಿದು ಉಪ್ಪಿನಕಾಯಿ ಹಾಕಿ ಉಸ್ಸಪ್ಪ ಅಂತ ಅವನ ಪಕ್ಕ ಕುಳಿತು ಬಿಟ್ಟಿದ್ದ ಕಾಶಿ. ತಾನು ಬಚಾವಾಗಿ ಬಂದಿದ್ದೇ ಒಂದು ದೊಡ್ಡ ಸಾಧನೆ ಎನ್ನುವಂತಾಗಿತ್ತು ಅವನ ಪರಿಸ್ಥಿತಿ. ತನಗೆ ಬಾಯಿ ತೆಗೆಯಲು ಬಿಡದೆ ಬೈಗುಳದ ಸುರಿಮಳೆ ಸುರಿಸಿದ ಗೆಳೆಯನನ್ನ ಅಂಥ ಜ್ವರದಲ್ಲೂ ನೋಡಿದ್ದ ಆಶ್ಚರ್ಯದಿಂದ ಬಸ್ಯ. ಇವನು ಹೆದರಿ ಬಂದಿದ್ದಾನ ಎನ್ನುವುದೇ ಅವನ ಈ ಆಶ್ಚರ್ಯಕ್ಕೆ ಕಾರಣ. ಇವಂಗ ಅಂಜಿಕೆ ಬಂದಿತ್ತನ? ಬ್ಯಾರೆದವ್ರಿಗೆ ಅಂಜಿಕೆ ಬರ್ಸೋ ನನ್ನ ಮಗ ಅದಾನ ಇವಂಗ ಅಂಜಿಕೆ ಬರ್ಸಾನ ಅವನ್ ಯಾವನೋ ಮನುಷ್ಯ ಅಂದ್ರ ಅವ ದೊಡ್ಡ ಪಂಟ್ರ ಇರ್ಬೇಕು ಅಂದುಕೊಂಡ. ಏನು ಹಂಗೆ ನೋಡಕತ್ತಿ ನನ್ನ ಮೂತಿನ ಮಂಗ್ಯಾನಂಗ? ಮತ್ತೇನಾರ ಅಂದು ನನ್ನ ಓಡಿಸೋ ಪ್ಲ್ಯಾನ್ ಮಾಡಕತ್ತಿ ಅನ್ನಲೇ ಎಂದು ಗದರಿದ್ದ ಅವನನ್ನು ಕಾಶಿ. ನಾನು ಎದಕ್ಕೆ ಸುಮ್ಮನೆ ಅಂತಿನಲ್ಲೇ ಆಕೆ ವಿಷು ಅದಾಳ ಅಂತಂದು ನಾನು ನನ್ನ ಕಣ್ಣಾರ ನೋಡೀನಿ. ನನಗೆ 100ಕ್ಕೆ 100 ಪಕ್ಕ ಅದ. ಆಕಿ ನಿನ್ನ ಅತ್ತಿ ಮಗಳು ವಿಷುನ ಅದಾಳ. ನೀನು ಇನ್ಯಾರ ಹಿಂದೆ ಓಡಿದ್ಯೋ ಏನು ಕಥೆನೋ. ಆಕೆ ಮಕ ನೋಡಿ ಅನ್ನಲೇ ನೀನು ಸರಿಯಾಗಿ ಅದೇನು ನೋಡಿಯೋ ಏನೋ ನನಗೆ ಅನ್ನಕತ್ತಿ ಈಗ ಎಂದು ಅವನೂ ಗದರಿದ್ದ. ಈ ಬಸ್ಯ ಅಷ್ಟು ಗ್ಯಾರಂಟಿ ಹೇಳಕತ್ತಾನ ಅಂದ್ರೆ ಆಕಿ ಹೌದಲ್ಲ, ಆಕೆ ಮಕನಾರ ಎಲ್ಲಿ ನೋಡಿನಿ ನಾನು? ವಿಧಾನ್ನ ಎದೆಗೂಡಲ್ಲಿ ಮುಖ ಹುದುಗಿಸಿ ನಿಂತಿದ್ದವಳ ಹಿಂಭಾಗ ಮಾತ್ರ ಕಂಡಿತ್ತು ಇವನಿಗೆ. ಮುಖ ಅನುಮಾನ ಜಾಸ್ತಿಯಾಯಿತು ಕಾಶಿಗೆ. ಗೋಪಿ, ಇದ್ಯಾಕೋ ಒಂದು ಕಾಲ್ ಕೂಡ ಮಾಡಲಿಲ್ವಲ್ಲ ನಮ್ಮ ದೊರೆ? ನಮ್ಮ ಪುಟ್ಟಮ್ಮ ಬೇರೆ ಹೋಗಿದೆ ಜೊತೇಲಿ. ಇವನು ಏನಾದರೂ ಕೋಪ ಮಾಡಿಕೊಂಡು ಕೂಗಾಡದೇ ಇದ್ದರೆ ಸಾಕು ಆ ಹುಡುಗಿ ಮೇಲೆ ಕಣೋ. ಚೆಕಪ್ ಆಯ್ತೋ ಹೆಂಗೋ ನಮ್ಮ ಕಾರ್ಯೋದು ಎನ್ನುತ್ತಾ ಚಡಪಡಿಸುತ್ತಾ ಕುಳಿತಿದ್ದರು ಭವಾನಮ್ಮ. ತಮ್ಮ ರೂಮಿಗೂ ಕೂಡ ಹೋಗದೆ ಹಾಲಲ್ಲಿಯೇ ಕುಳಿತು ಬಿಟ್ಟಿದ್ದರು. ಅಯ್ಯ ಅಜ್ಜಮ್ಮ, ನಾನು ಆವಾಗಲೇ ಅನ್ಕೊಂಡಿದ್ದೆ ಆ ಒಕ್ಕನ್ನ ಯಾಕೆ ಕಳಿಸೋರೋ ಅದು ಅಣ್ಣನ ಜೊತೆಯಾಕೆ ಅಂತವ. ನೀವ್ಯಾಕೆ ಕಳಿಸಿದ್ರಿ ಅವರನ್ನು? ಅಣ್ಣನ ವಿಷಯ ಗೊತ್ತಲ್ಲ ನಿಮಗೆ ಅಜ್ಜಮ್ಮ. ಮೂಗಿನ ತುದಿನಾಗೆ ಕ್ವಾಪ ಐತೆ, ಅದಕ್ಕೆ ಮಾತೆತ್ತಿದ್ರೆ ಗುರ್ರಂತದೆ. ಅವಕ್ಕನೋ ಮಾತೇ ಆಡೋಕ್ಕಿಲ್ಲ ಅಂತದೆ. ಅದಕ್ಕೂ ಕ್ವಾಪ ಮಾಡ್ಕೊತದೆ ನಮ್ಮಣ್ಣ. ಮಾತಾಡಿದ್ರೂ ಕಷ್ಟ, ಸುಮ್ಮನಿದ್ರೂ ಕಷ್ಟ ಈ ಅಣ್ಣಂತಾವು. ಆ ಒಕ್ಕ ಬೇರೆ ಪಾಪದ್ದು ಹೆಂಗೆ ಇತ್ತೋ ಏನು ಕಥೆನೋ ಪಾಪ. ನಾವು ಕಳಿಸ್ಬಾರ್ದಿತ್ತು ಅಜ್ಜಮ್ಮ. ಈಗ ನೋಡಿ ನಮ್ಮ ತಲೆ ಕೆಟ್ಟು ಕೆರ ಹಿಡಿತಾ ಇದೆ ಇಲ್ಲಿ. ಈ ಜನಗಳದ್ದು ಪತ್ತೆನೇ ಇಲ್ಲ ಇನ್ನೂ ಒಂದೇ ಸಮನೆ ಒದರಿದ್ದ ಗೋಪಿ. ಹೌದೌದು, ಆ ಹುಡುಗಿ ಪಾಪ. ಇನ್ನೂ ಬಾಯಲ್ಲಿ ಬೆರಳು ಹಾಕಿದರೆ ಚೀಪೋಕ್ಕೂ ಬರಲ್ಲ, ಅಷ್ಟು ಚಿಕ್ಕದು ಅಲ್ವಾ? ಅದೇನು ಅಂತ ಮಾತಾಡ್ತೀಯೋ ಗೋಪಿ? ಅವಳೇನು ಚಿಕ್ಕ ಮಗು ಅಲ್ಲ, ಗೊತ್ತಲ್ವಾ ಅವಳಿಗೆ ಯಾರನ್ನು ಹೇಗೆ ಸಂಭಾಳಿಸ್ಬೇಕು ಅಂತ. ಅಷ್ಟಿಲ್ಲದೆ ಹೋಗ್ತಾಳ ಅವಳು ಅವ್ರ ಜೊತೆಗೆ. ಎಲ್ಲ ಗೊತ್ತಾಗುತ್ತೆ. ಬೇಡದೇ ಇರೋ ಚಿಂತೆ ಬಿಟ್ಟು ಹೋಗಿ ಕೆಲಸ ನೋಡ್ಕೊ ಹೋಗು ಎಂದಿದ್ದರು ಲಲಿತಮ್ಮ. ಮಹಡಿಯ ಮೆಟ್ಟಿಲು ಇಳಿಯುತ್ತಿದ್ದವರಿಗೆ ಇವರ ಮಾತುಕತೆ ಕೇಳಿಸಿತ್ತು. ಸಿಟ್ಟೇರಿತ್ತು ಅವರಿಗೆ. ಆ ಹುಡುಗಿಯನ್ನು ತಲೆ ಮೇಲೆ ಕೂರಿಸಿಕೊಂಡಿದ್ದಾರೆ ಇವರು ಎನ್ನಿಸಿ. ಹೌದೌದು, ನಮ್ಮನೇಲಿ ಎಲ್ಲರನ್ನೂ ನೋಡ್ಕೊಳ್ಳೋದು, ಎಲ್ಲರ ಯೋಗಕ್ಷೇಮ ನೋಡ್ಕೋತಾ ಇರೋದು ಎಲ್ಲರನ್ನೂ ಒಬ್ಬರಿದ್ದಾರೆ. ಸರ್ವಜ್ಞರು ಅಂತೀವಲ್ಲ, ಹಾಗೆ ಸರ್ವಜ್ಞರು ಅವರು. 3 ಕಾಸಿನ ಪ್ರಯೋಜನ ಇಲ್ಲ ಅಷ್ಟೇ ಮನೆ ಜನಕ್ಕೆ. ತಲೆಯೆಲ್ಲ ಮಾತಾಡ್ತಾರೆ. ಅಲ್ಲ, ಇಷ್ಟೆಲ್ಲ ಮಾತಾಡ್ತಾರಲ್ಲ ಜನ. ನಿನ್ನೆ ನನ್ನ ಮಗ ಸ್ವಂತ ಅವ್ರ ಅಣ್ಣ ಆರೋಗ್ಯ ಸರಿ ಇಲ್ಲದೆ ಮಲಗಿದ್ದಾನೆ. ರಾತ್ರಿ ಅವನ ಜೊತೆ ಇರೋದಕ್ಕೆ ಯಾರಾದರೂ ಬೇಕೇ ಬೇಕು. ಇರ್ಬೋದಿತ್ತಲ್ಲ ಬಂದು. ನನಗೆ ಆಗಲ್ಲ ಈ ವಯಸ್ಸಲ್ಲಿ ಅಂತ ಗೊತ್ತಲ್ವಾ ಅವರಿಗೆ. ಅಂಥದ್ರಲ್ಲಿ ಬಂದು ಜೊತೆಗಿರೋದಿರಲಿ, ಒಂದ್ಸಲ ವಿಚಾರಿಸೋಕ್ಕೂ ಇಲ್ಲ ಇವರು ತಾಯಿ ಮಗಳು. ಪಾಪ ಆ ಹುಡುಗಿ ಇರೋ ಹೊತ್ತಿಗೆ ಸರಿ ಹೋಯಿತು. ಅವಳೇ ಕಾಳಜಿ ವಹಿಸಿ ಕೇಳಿ ಇಲ್ಲೇ ಅವನ ಜೊತೆಯಲ್ಲೇ ಇದ್ಲು. ಅವಳಿಗೆ ಏನು ಅಂತಹ ಅನಿವಾರ್ಯತೆ ಇತ್ತು ಹೇಳು? ಅವಳು ಬಂದಿರೋದು ನನ್ನ ನೋಡ್ಕೊಳ್ಳೋಕೆ. ನನ್ನ ಮಾತ್ರ ನೋಡಿಕೊಂಡು ಅವಳ ಪಾಡಿಗೆ ಅವಳ ಇದ್ದು ಬಿಡಬಹುದಿತ್ತು ಅಲ್ವಾ? ಹಾಗೆ ಮಾಡಿಲ್ಲ ಹುಡುಗಿ. ಅವಳು ಇವರ ಮಗಳ ವಯಸ್ಸಿನವಳನ್ನೇ ತಾನೇ. ಅದು ಅವಳ ಹೆತ್ತವರು ಕೊಟ್ಟ ಸಂಸ್ಕಾರದ ಫಲ. ಹುಡುಗಿ ಎಲ್ಲರೂ ನಮ್ಮವರೇ ಅಂದುಕೊಳ್ಳುತ್ತೆ. ಎಲ್ಲರ ಕಾಳಜಿನೂ ಮಾಡುತ್ತೆ. ಮನಸ್ಸಿನಲ್ಲಿ ಹುಳುಕಿಲ್ಲ ಮಗುಗೆ. ಇವಾಗ ಬಂದ್ಬಿಟ್ರು ಹೇಳೋಕೆ. ತಾವು ಏನು ಮಾಡಿದ್ದೀವಿ ಅಂತ ಮೊದಲು ನೋಡ್ಕೊಳ್ಳಿ ಮನೆಯವರಾಗಿ, ಸ್ವಂತದವರಾಗಿ. ಆಮೇಲೆ ಆ ಹುಡುಗಿಯ ಬಗ್ಗೆ ಮಾತನಾಡಲಿ ಎಂದು ಝಾಡಿಸಿದ್ದರು ಭವಾನಮ್ಮ ತಮ್ಮ ಮಗಳಿಗೆ. ಮುಖವೆಲ್ಲ ಕೆಂಪಾಯಿತು ಕೋಪದಲ್ಲಿ ಲಲಿತಮ್ಮನವರಿಗೆ. ಆದರೂ ಹಲ್ಲು ಕಚ್ಚಿ ಸುಮ್ಮನಾದರು. ತಮ್ಮ ಕಾರ್ಯಸಾಧನೆಗೆ ತಾನು ತಾಳ್ಮೆ ಕಳೆದುಕೊಳ್ಳದೇ ಇರುವುದು ತುಂಬ ಮುಖ್ಯ ಎನ್ನುವುದು ಚೆನ್ನಾಗಿಯೇ ಅರಿತಿದ್ದರು ಅವರು. ಈ ಮನೆಯಲ್ಲಿ ನಮ್ಮ ಮಾತಿಗೆ ಬೆಲೆ ಇದ್ದರೆ ತಾನೇ. ಹೊರಗಿನವರಿಗೆ ಮುಖ್ಯ ಇವರಿಗೆ. ಈಗ ಗೊತ್ತಾಗಲ್ಲ. ನಮ್ಮವರು ನಮ್ಮವರೇ, ಹೊರಗಿನವರು ಎಂದಿದ್ರೂ ಹೊರಗಿನವರೇ ಅಂತ. ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ ಎಂದರು. ತನ್ನ
ಅಮ್ಮನನ್ನೊಮ್ಮೆ ತೀಕ್ಷ್ಣವಾಗಿ ನೋಡಿ ದಡದಡನೆ ನಡೆದು ಬಿಟ್ಟರು ಅವರು. ನಮ್ಮವರಂತೆ ನಮ್ಮವರು. ಅದ್ಯಾವಾಗ ಇವಳ ಮಗಳು ಈ ಮನೆಯವ್ರ ಥರ ನಡ್ಕೊಂಡಿದ್ದಾರೆ ಹೇಳು ಗೋಪಿ? ಸುಖಕ್ಕೆ ಮಾತ್ರ ನಮ್ಮವರು, ಕಷ್ಟಕ್ಕೆ ಅದಕ್ಕೂ ನಮ್ಮವರಾಗಿ ನಮ್ಮವ್ರ ಥರ ನಮ್ಮ ಜೊತೆ ನಿಲ್ಲಬೇಕಲ್ವಾ? ಪಾಪ ಆ ಪಾಪದ ಹುಡುಗಿಗೆ ಅಂತಾಳೆ. ಇವಳ ಮಗಳು ಮಾತ್ರ ಇನ್ನೂ ಚಿಕ್ಕೋಳು, ಏನೂ ಗೊತ್ತಾಗಲ್ಲ. ಅದೇ ಈ ಹುಡುಗಿ ಅವಳ ಮಗಳ ವಾರಗಿಯವಳೆ ತಾನೇ, ಅದೇಗೆ ದೊಡ್ಡವಳಾಗ್ಬಿಟ್ಲು ಪಾಪ. ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗಿಯದು. ಇವಳ ಮಗಳ ಥರ ಗಂಡು ಬೇರಿಯಲ್ಲ. ಒಂದು ಗಟ್ಟಿಯಾಗಿ ಮಾತಾಡಿದ್ರೂ ಸಾಕು ಅತ್ತೇ ಬಿಡ್ತಾಳೆ. ಅದಕ್ಕೆ ನನಗೆ ಚಿಂತೆ ಆಗಿದ್ದು. ನಮ್ಮ ದೊರೆ ಸ್ವಭಾವ ಗೊತ್ತಲ್ಲ ನನಗೆ. ಬುಡಿ ಅಜ್ಜಮ್ಮ, ಈ ಅಮ್ಮನ ಬುದ್ಧಿ ಗೊತ್ತಲ್ಲ ನಿಮಗೆ. ಬಾಯಿಗೆ ಬಂದಿದ್ದು ಒದರ್ತಾ ಇರ್ತದೆ. ಅದಕ್ಕೆ ತಲೆ ನೆಟ್ಗೈತಿ. ಅದೇನು ಯೋಚನೆ ಮಾಡ್ತದೋ ಅದೇನು ಮಾತಾಡ್ತದೋ ದೇವರೇ ಬಲ್ಲ. ಬುದ್ಧಿ ನೆಟ್ಗಿದ್ರೆ ಮಾತುವೆ ನೆಟ್ಗೇನೆ ಬರ್ತದೆ. ಇವಮ್ಮಂಗೆ ಅದೇ ಇಲ್ವಲ್ಲ. ಒಂದಾರ ಒಳ್ಳೆ ಮಾತಾಡ್ತದ ಇವಮ್ಮ. ಮಾತೆತ್ತಿದ್ರೆ ಕಾಗೆ ಥರ ಕುಟ್ಕದೇ ಆಯಿತು. ನಮ್ಮಣ್ಣ ಅದೇಯ ನಿಮ್ಮ ಮಗ ಅದೇನು ಅಂತವ ಇವಮ್ಮನ್ನ ತಂದ್ಬಿಟ್ಟು ಮಡಿಕೊಂಡವರು ಇಲ್ಲಿ. ಅಲ್ಪ ಸ್ವಲ್ಪ ನೆಮ್ಮದಿಯಾಗಿದ್ದ ಮನೆನೂ ಕೆಟ್ಟೋಯ್ತು ಇವರಿಂದವ ಎಂದಿದ್ದಾಗ ಬೇಸರದಿಂದ ಗೋಪಿ. ಬುಡಿ ಅದ, ಏನೂ ಆಗಕ್ಕಿಲ್ಲ ಅಲ್ಲಿ. ನಮ್ಮಣ್ಣ ಹಂಗೆಲ್ಲ ಏನೂ ಮಾತಾಡೋಕ್ಕಿಲ್ಲ ಬಿಡಿ. ಅವಕ್ಕಂಗೆ ಯಾಕೆ ಮಾತಾಡೋರು? ಅವಕ್ಕ ಹರಾಸಿವ ಅನ್ನಕ್ಕಿಲ್ಲ, ಬಾಯೇ ಬಿಡೋಕ್ಕಿಲ್ವಲ್ಲ. ಸುಮ್ಮನೆ ಏನಾರ ಮಾತಾಡೋಕ್ಕೆ ಅಣ್ಣಂಗೇನು ತಲೆ ಕೆಟ್ಟೈತಾ? ಚಿಂತೆ ಬುಟ್ಟಾಕಿ ನೀವು ಅಜ್ಜಮ್ಮ. ಫೋನ್ ಮಾಡಾರೇನೋ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು. ಮಾಡಲಿಲ್ಲ ಅಂದರೆ ನಾವೇ ಮಾಡಿದ್ರಾತು ಅಷ್ಟೇಯಾ ಎಂದಿದ್ದ. ನೀನು ಹೇಳೋದು ಸರಿಯಾಗೇ ಇದೆ ಗೋಪಿ. ನಮ್ಮ ಪುಟ್ಟಮ್ಮ ಮಾತೇ ಆಡಲ್ಲ. ಇವನೇನಂತಾನೆ ಅಲ್ವಾ? ಸರಿ ಬಿಡು, ಹಾಗೆ ಮಾಡೋಣ. ನೀನು ಹೋಗು, ಸಂಜೆಗೆ ಏನಾದರೂ ಅಡುಗೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋ ಹೋಗು ಗೋಪಿ. ನಾನು ಇಲ್ಲೇ ಕೂತಿರ್ತೀನಿ ಎಂದಿದ್ದರು ಭವಾನಮ್ಮ. ಅವಳು ತನ್ನೆದುರು ಕೈ ಜೋಡಿಸಿ ನಿಂತಾಗ ಯಾಕೋ ಅತೀವ ಬೇಸರವಾಯಿತು ವಿಧಾನ್ಗೆ. ಅವಳು ಮಾತನಾಡಿದಳೆಂದು ಖುಷಿ ಪಡುವುದೋ ಅವಳ ಈಗಿನ ಸ್ಥಿತಿಗೆ ಮರುಕಪಡುವುದೋ ತಿಳಿಯದೆ ಒಳಗೊಳಗೆ ಮಿಡುಕಿದ ವಿಧಾನ್. ಅವಳ ಸನಿಹ ಸರಿದು ಅವಳನ್ನು ಸಮಾಧಾನ ಮಾಡುವ ಬಯಕೆಯನ್ನು ಕಷ್ಟಪಟ್ಟು ತಡೆದು ಮತ್ತೆ ಅವಳಿಗೆ ಬೆನ್ನು ಹಾಕಿ ನಿಂತು ಬಿಟ್ಟಿದ್ದ. ನಿನ್ನ ಜಾಗದಲ್ಲಿ ಬೇರೆ ಯಾವ ಹೆಣ್ಣು ಇದ್ದರೂ ನಾನು ಇದನ್ನೇ ಮಾಡುತ್ತಿದ್ದೆ ಎಂದಿದ್ದ ವಿಧಾನ್ ಸಹಜವಾಗಿ, ಆದಷ್ಟು ಮೃದುವಾಗಿ. ಆದರೆ ಅವನ ಆ ಒಂದು ಮಾತು ಅವಳಿಗ್ಯಾಕೋ ನೋವು ಕೊಟ್ಟಿತು. ನಿನ್ನ ಜಾಗದಲ್ಲಿ ಬೇರೆ ಯಾವ ಹೆಣ್ಣಿದ್ದರೂ ನಾನು ಇದನ್ನೇ ಮಾಡುತ್ತಿದ್ದೆ ಎಂದಿದ್ದು ಅವಳಿಗ್ಯಾಕೋ ಸಹ್ಯವಾಗಲಿಲ್ಲ. ಅವನನ್ನೇ ಕಣ್ತುಂಬಿಕೊಂಡು ಒಂದೇ ಸಮನೆ ದಿಟ್ಟಿಸುತ್ತಾ ನಿಂತು ಬಿಟ್ಟಿತ್ತು ಹುಡುಗಿ. ನಾನು ಹೇಳ್ತಾ ಇರೋ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮುಂದಿನ ಕಥೆನೂ ಹೇಳಬೇಕು ಈ ಕತೆ ಮುಗಿದ ಮೇಲೆ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.